बेंगलुरु में इंसानियत की बड़ी खिदमत, मानवीयता की बड़ी सेवा, बेसहारा, मजबूर, माजूर, लाचार लोगों के लिए एक बड़ा सहारा, एक उम्मीद, एक मुस्कुराहट। जी हाँ, इस आशियाने में वो लोग आबाद हैं जिनका कोई सहारा नहीं। अगर वालिदैन, भाई, बच्चे, रिश्तेदार, अगर वालिदैन, भाई, बहन, बच्चे, रिश्तेदार हैं भी तो इनकी देखरेख को परेशानी समझकर, बोझ समझकर इन्हें सड़कों, पार्कों, चौराहों पर छोड़ दिया गया था। लेकिन खुदा का करम के दुनिया में ऐसे लोग भी हैं जो एक दूसरे के दुख, दर्द, तकलीफ को न सिर्फ महसूस करते हैं बल्कि इसे हल करने की, इसे दूर करने की कोशिश भी करते हैं। ऐसे ही एक शख्स हैं आत्मनीन रवि। आत्मनीन रवि, जिन्हें सब AIR के नाम से जानते हैं, 1998 में AIR ह्यूमैनिटेरियन होम्स की बुनियाद रखी। मदर तेरेसा की खिदमत से मुतासिर होकर, प्रभावित होकर आत्मनीन रवि ने बेंगलुरु में डेस्टिट्यूट होम शुरू किए। इन दिनों बेंगलुरु के 3 मकामात पर, बन्नरघट्टा, चिकगुब्बी और चंद्रापुरा में आत्मनीन रवि AIR के डेस्टिट्यूट होम्स कायम हैं। दोस्तों, ये मंजर आप देख रहे हैं बेंगलुरु के बागलूर रोड, चिकगुब्बी विलेज में मौजूद AIR ह्यूमैनिटेरियन होम का। यहाँ कदम रखते ही एक अलग दुनिया आपको दिखाई देगी। जी हाँ, एक जानिब इन बेसहारा मजबूरों का दुख दर्द, तो दूसरी तरफ इनकी देखभाली, खिदमत, सेवा का खूबसूरत मंजर। यहाँ मुकीम तमाम मुतासरीन की देखरेख, रहन सहन, खाना पानी, मेडिकल, हर चीज़ का ख्याल रखते हुए AIR होम्स के स्टाफ मेंबर्स दिन रात अपनी खिदमत अंजाम दे रहे हैं। यहाँ कई माजूर लोगों को अपने हाथों से खाना खिलाया जाता है, नहलाया जाता है और उनका पूरा ख्याल रखा जाता है। डॉक्टर्स, नर्स, हेल्पर्स की टीम यहाँ हमेशा मौजूद रहती है। न किसी का मजहब देखा जाता है, न जात पात, न इलाका, न जबान, सिर्फ इंसानियत की बुनियाद पर यहाँ सेवा की जाती है। AIR होम्स के खिदमत गुजारों नुमाइंदों ने कहा कि बेंगलुरु में मौजूद 3 डेस्टिट्यूट होम्स में 800 से जायद बेसहारा लोगों को सहारा दिया गया है। तो दोस्तों, आत्मनीन रवि जैसे लोग इस तरह की खिदमत, इस तरह की सेवा करते हुए इंसानियत को, ह्यूमैनिटी को जिंदा रखे हुए हैं। तो चलिए जानते हैं AIR ह्यूमैनिटेरियंस होम्स की मजीद तफसीलात। और अगर आप भी इनका ताउन करना चाहते हैं, इनकी मदद करना चाहते हैं, तो इसके लिए भी गुंजाइश मौजूद है। जुनूबी हिंद न्यूज़ रिपोर्ट। ಈ ಹೋಮ್ ಶುರು ಮಾಡಿದ್ದು ಏರ್ ಅಂತ, ಈಸ್ ದ ಫೌಂಡರ್ ಆಫ್ ದಿಸ್ ಹೋಮ್. 25 ಇಯರ್ಸ್ ಮುಂಚೆ ಶುರು ಮಾಡಿದ್ರು. ಯಾಕೆ ಶುರು ಮಾಡಿದ್ರು ಅಂತ ನಾನು ಈ ಇನ್ಸ್ಟಿಟ್ಯೂಟ್ ಸೇರಿಕೊಂಡಾಗ ಕೇಳಿದೆ ಅವ್ರಿಗೆ. ಅವ್ರು ಹೇಳಿದ್ದಷ್ಟೇ. ಸೊ ಆವಾಗ ಅವರು ವೆನ್ ಹಿ ವಾಸ್ ಪಾಸಿಂಗ್ ಬೈ ದ ರೋಡ್, ಅವರು ಒಂದಷ್ಟು ಜನನ ರೋಡಲ್ಲಿ ತುಂಬ ಚಳಿಯಲ್ಲಿ ಮಲಗಿದ್ದು ನೋಡಿದ್ರು. ಸೊ ಆಗ ಕೆಲವ್ರು ಮಕ್ಕಳಿದ್ರು, ಕೆಲವರು ಹೆಂಗಸಿದ್ರು, ಕೆಲವ್ರು ದೊಡ್ಡವರಿದ್ರು, ವಯಸ್ಸಾದವರಿದ್ರು. ಸೊ ಅವ್ರನ್ನೆಲ್ಲ ಎಲ್ಲಾದರೂ ಒಂದು ಕಡೆ ನೆಲೆ ಸೇರಿಸೋಣ ಅಂತ ಅವರು ಬೇರೆ ಹೋಮ್ಸ್ಗೆ ಹೋದಾಗ ಕೆಲವು ಹೋಮ್ಸಲ್ಲಿ ರೆಸ್ಟ್ರಿಕ್ಷನ್ ಇತ್ತು. ಇಲ್ಲ ನಾವು ಬರೀ ಮಕ್ಕಳನ್ನ ತೊಗೊತೀವಿ, ಇಲ್ಲ ಬರೀ ಫಿಸಿಕಲಿ ಚಾಲೆಂಜ್ ತೊಗೊತೀವಿ, ಇಲ್ಲ ಬರೀ ಮೆಂಟಲಿ ಚಾಲೆಂಜ್. ಸೊ ಎವ್ರಿಬಡಿ ಹ್ಯಾಡ್ ಅ ಸ್ಪೆಸಿಫಿಕೇಶನ್. ಇಲ್ಲ ನಾವು ಬರೀ HIV ಪೇಷಂಟ್ಸ್ ತೊಗೋತೀವಿ, ಇಲ್ಲ ನಾವು ಬರೀ ಹೆಂಗಸರು ತೊಗೋತೀವಿ ಅಂತ. ದಟ್ ವಾಸ್ ದ ಇನ್ಸ್ಪಿರೇಷನ್ ಫಾರ್ ಹಿಮ್ ಟು ಸ್ಟಾರ್ಟ್ ದಿಸ್ ಹೋಮ್. ಎಲ್ಲಿ ಅಂದರೆ ನಮ್ದು ಏನೂ ಡಿಸ್ಕ್ರಿಮಿನೇಷನ್ ಇಲ್ಲ. ನೀವು ಯಾವ ಕಾಯಿಲೆನಾದರೂ ಇರಲಿ, ಯಾವ ಏಜ್ ಗ್ರೂಪ್ ಆದರೂ ಇರಲಿ, ನೀವು ಹೆಂಗೆ ಇರಲಿ, ನಾವು ಕರ್ಕೊಂಡ್ಬಂದು ನಮ್ಮನೆ ಅಂತ, ನಮ್ಮನೆ ಒಳಗೆ ನಾವಿಟ್ಟು ನಿಮ್ಮನ್ನು ನೋಡ್ಕೋತೀವಿ ಕೊನೆಯವರೆಗೂ ಅಂತ. ದಟ್ ವಾಸ್ ದ ಇನ್ಸ್ಪಿರೇಷನ್. ಹಿ ಸ್ಟಾರ್ಟೆಡ್ ದಿಸ್ 25 ಇಯರ್ಸ್ ಬ್ಯಾಕ್. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ನೋಡಿದ್ರೆ ಎಲ್ಲ ರೀತಿ ಜನನೂ ಇದ್ದಾರೆ. ಮೆಂಟಲಿ ಚಾಲೆಂಜ್ಡು, ಫಿಸಿಕಲಿ ಚಾಲೆಂಜ್ಡು. ಇವಾಗ ಬೇರೆಯವರೆಲ್ಲ ಟೀಮ್ ಮೆಂಬರ್ಸ್ ಹೇಳ್ತಿದ್ರು, ಎಷ್ಟೊಂದು ಸತಿ ಅವರು ನಮ್ಮ ಗೇಟ್ ಹತ್ರ ಬಂದುಬಿಟ್ಟು ಹೋಗ್ತಾರೆ ಅಂತ. ಎಷ್ಟೊಂದು ಸತಿ ನಾವು ಫ್ಯಾಮಿಲಿನ ರೆಕಗ್ನೈಸ್ ಮಾಡಿ ಅವ್ರಿಗೆ ವಾಪಸ್ ಕಲ್ಪ್ಸಕ್ಕೆ ಹೋದಾಗ ನಮಗೆ ಬೇಡ ಅಂತ ಡಿನೈ ಮಾಡಿದ್ದು ಕೂಡ ಇದೆ. ಫ್ಯಾಮಿಲಿಯವರು ನಮಗೆ ಬೇಡ ಇವರು ಅಂತ, ಅಂಥವ್ರಿಗೆ ನಾವು ವಾಪಸ್ ಕರ್ಕೊಂಡ್ಬಂದು ನಿಮ್ಮ ಮನೆ ಇದು, ನಾವಿದ್ದೀವಿ ನಿಮ್ಗಲ್ಲ ಅಂತ ಕರ್ಕೊಂಡು ನಾವು ಇಲ್ಲಿ ಇಟ್ಕೊಂಡು ಅವ್ರನ್ನ ಪ್ರತಿಯೊಂದು ರಿಕ್ವೈರ್ಮೆಂಟು ನೋಡ್ಕೋತೀವಿ. ಅವ್ರದ್ದು ಊಟ ಇರ್ಬೋದು, ಮೆಡಿಸಿನ್ ಇರ್ಬೋದು, ಅವ್ರಿಗೆ ವಿ ಹ್ಯಾವ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್. ನಾವು ಎಂಟರ್ಟೈನ್ಮೆಂಟ್ ಇದೆ, ಅವ್ರಿಗೆ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಮಾಡ್ಕೋತೀವಿ, ಎಲ್ಲ ಮಾಡ್ತೀವಿ. ಸೊ ಕೊನೆಯವ್ರಿಗೂ ನಮ್ಮ ಜೊತೆ ಇರ್ತಾರೆ, ಇನ್ಕ್ಲೂಡಿಂಗ್ ಅವ್ರದ್ದು ಫ್ಯೂನ್ರಲಿಂದ ಹಿಡಿದು ಅವ್ರದ್ದು
ಎಲ್ಲ ಪ್ರತಿಯೊಂದು ಕಾರ್ಯನೂ ನಾವೇ ನೋಡ್ಕೋತೀವಿ. ಸೊ ದೇ ಶುಡಂಟ್ ಮಿಸ್ ದ ಫ್ಯಾಮಿಲಿ, ದೇ ಶುಡಂಟ್ ಫೀಲ್ ದಟ್ ನಮಗೆ ಫ್ಯಾಮಿಲಿ ಇಲ್ಲ ಅಂತ. ಹಾಗೆ ನಮ್ಮಲ್ಲಿ 10 ಮಕ್ಕಳು ಇದ್ದಾರೆ ಅಂತ ಅವ್ರು ಹೇಳಿದ್ರು. ಸೊ ಈ 10 ಮಕ್ಕಳು ನಮಗೆ ಗಾರ್ಬೇಜ್ ಬಿನ್ನಲ್ಲಿ ಸಿಕ್ಕಿರೋದು. ಬಿಕಾಸ್ ಎಲ್ಲರೂ ಮೆಂಟಲ್, ನೀವು ನೋಡಿದ್ರೆ ಒಂದು ಮಗುಗೂ ಎದ್ದು ನಿಂತ್ಕೊಂಡು ಓಡಾಡೋಕ್ಕಾಗಲ್ಲ. ಪ್ರತಿಯೊಂದು ನಮ್ಮ ಸ್ಟಾಫು ಅವ್ರನ್ನ ಎತ್ಕೊಂಡೋಗಿ ಕೂರಿಸ್ಬೇಕು, ಅವ್ರಿಗೆ ಊಟ ಮಾಡಿಸ್ಬೇಕು, ಅವ್ರಾಗ ಅವ್ರು ಊಟ ಮಾಡೋಕ್ಕಾಗಲ್ಲ. ನೀವು ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿದ್ದಾರೆ ಆ ಮಕ್ಕಳು ನಮಗೆ ಬಂದಾಗ ಎಳೆಯ ಮಕ್ಕಳು ಇದ್ದಿದ್ದು. ಸೊ ಇದುವರೆಗೂ ನಾವು ಅವ್ರನ್ನ ನಮ್ಮ ಮಕ್ಳ ಥರ ನಾವು ನೋಡ್ಕೊಂಡು ನಾವು ಸಾಕಿದ್ದೀವಿ. ಸೊ ವೆರಿ ಗುಡ್ ಆಫ್ಟರ್ನೂನ್ ಟು ಆಲ್, ಎಲ್ಲರಿಗೂ ನಮಸ್ತೆ. ಸೊ ಈ ನಮ್ಮ ಸಂಸ್ಥೆ ಹೆಸರು ಬಂದು ಏರ್ ಹ್ಯುಮ್ಯಾನಿಟೇರಿಯನ್ ಹೋಮ್ಸ್ ಅಂತ. ಇದು ಸ್ಥಾಪನೆ ಮಾಡಿರೋದು ಏರ್ ಅಂತ ಆತ್ಮನಿನ್ ರವಿ 1998ರಲ್ಲಿ 1998 ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮೊಂದು ಗುರಿ ಏನೆಂದರೆ ವಿ ವಾಂಟ್ ಟು ಟೇಕ್ ಕೇರ್ ಆಫ್ ಡೆಸ್ಟಿಟ್ಯೂಟ್ಸ್. ಅಂದರೆ ನಾವು ರೋಡಲ್ಲಿ ಎಷ್ಟೋ ಜನ ನೋಡಿರ್ತೀವಿ, ರೋಡಲ್ಲಿ ಬಿದ್ದಿರ್ತಾರೆ, ಅವ್ರನ್ನ ಯಾರು ನೋಡ್ಕೊಳ್ತಾ ಇರಲ್ಲ. ಮತ್ತು ಅವ್ರನ್ನ ಫ್ಯಾಮಿಲಿ ಕೇಸಸ್ ನೋಡಿದ್ರೆ ತಂದೆ ತಾಯಿನ ರೋಡಲ್ಲಿ ಬಿಟ್ಟಿರ್ತಾರೆ. ಸೊ ಅಂಥವ್ರನ್ನ ನಮ್ಮ ಫೌಂಡರು ಭಾಳ ವರ್ಷಗಳ ಮುಂದೆ ಅವರೊಂದು ಬಿಸ್ನೆಸ್ ಟೈಕೂನ್ ಆಗಿದ್ದರು, ರಿಟೇಲ್ ಜೈಂಟ್ ಆಗಿದ್ದರು. ಅವರೆಲ್ಲ ನೋಡಿಬಿಟ್ಟು ಅವ್ರು ಸ್ಟಾರ್ಟ್ ಮಾಡಿದ್ದು. ಅವ್ರ ಉದ್ದೇಶ ಏನೆಂದರೆ ನಮ್ಮ ದೇಶದಲ್ಲಿ ಇಂಥ ಜನರೇ ಇರಬಾರ್ದು, ಅವ್ರಿಗಂತ ಒಂದು ಮನೆ ಇರಬೇಕು, ಅವ್ರಿಗಂತ ಒಂದು ಸ್ಥಳ ಇರಬೇಕು, ಅವ್ರಿಗೆ ವಾಸನೆ, ಅವ್ರಿಗೆ ಒಳ್ಳೆ ಜೀವನ ಇರಬೇಕು, ಅವ್ರಿಗೆ ತಿಂಡಿ ಕರೆಕ್ಟಾಗಿರ್ಬೇಕಂತ ಒಂದು ಒಳ್ಳೆ ಉದ್ದೇಶದಿಂದ ಇದು ಸ್ಟಾರ್ಟ್ ಮಾಡಿರೋದು. ಈಗಾಗಲೇ ನಾವು 55,000 ಮಕ್ಕಳಿಗೆ ನಾವು ಅವ್ರಿಗೆ ಬೇಕಾಗಿರೋ ಮೆಡಿಸಿನ್ಸ್ ಕೊಟ್ಟಿದ್ದೀವಿ, ಅವ್ರನ್ನ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ವಿ, ಮೆಡಿಸಿನ್ಸ್ ಮತ್ತು ಎಲ್ಲ ಊಟ ಕೊಟ್ಟು ಅವ್ರವ್ರ ಫ್ಯಾಮಿಲಿಗೂ ಸೇರಿಸಿದ್ವಿ. ಅದರಲ್ಲೂ ಸ್ವಲ್ಪ ಜನ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಓನ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಉದ್ದೇಶ ಏನಂದ್ರೆ, ನಮ್ಮ ಉದ್ದೇಶ ಎಲ್ಲ ಎಲ್ಲರೂ ಸಂತೋಷವಾಗಿರಬೇಕು, ಯಾರು ರೋಡಲ್ಲಿ ಅನಾಥರಾಗಿರಬಾರ್ದು ಅಂತಾನೆ. ಸರ್ ಎಷ್ಟು ಮಕ್ಕಳು ಇದ್ದಾರೆ ಸರ್ ಇಲ್ಲಿ? ನಮ್ಮ ಟೋಟಲ್ ಹೋಮ್ಸಲ್ಲಿ 850 ರೆಸಿಡೆನ್ಸ್ ಇದ್ದಾರೆ. ಚಿಕ್ಕ ಮಕ್ಕಳು ಎಷ್ಟಿದ್ದಾರೆ? ಚಿಕ್ಕ ಮಕ್ಕಳು 10 ಜನ ಇದ್ದಾರೆ. ಅವ್ರಿಗೆ ಯಾರು ತಂದು ಬಿಟ್ರು ಸರ್ ಅವ್ರಿಗೆಲ್ಲ? ಸರ್ ಅದು ತಂದು ಬಿಟ್ರೆ ಅಂತ ಏನೂ ಇರಲಿಲ್ಲ ಸರ್, ಯಾಕಂದರೆ ಇವರು ನಮ್ಮ ಕೇಸ್ ಪಿಕಪ್ ಅಂತ ಟೀಮ್ ಇರ್ತಾರೆ, ಮತ್ತು ನಮಗೆ ಹೆಲ್ಪ್ ಲೈನ್ ನಂಬರ್ ಇದೆ. ಓಕೆ, ಆ ಹೆಲ್ಪ್ ಲೈನ್ ಮೂಲಕ ನಮಗೆ ಕಾಲ್ ಮಾಡ್ತಾರೆ, ಸರ್ ಈ ಥರ ರೋಡಲ್ಲಿ ಬಿದ್ದಿದ್ದಾರೆ, ನೀವು ತೊಗೊಳ್ತೀರ ಅಂತ. ಸೊ ಹಂಗಾಗಿ ನಮ್ಮ ಕೇಸ್ ಟೀಮ್ ಅಲ್ಲಿ ಹೋಗ್ಬಿಟ್ಟು ಅವ್ರು ನೋಡಿಬಿಟ್ಟು ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಸಪೋರ್ಟಿಂದ ಅವ್ರನ್ನ ನಾವು ತಂದುಕೊಂಡು ನಾವು ಅವ್ರನ್ನ ನಮ್ಮ ಮನೇಲಿ ಇಟ್ಕೊಂಡು ಅವ್ರನ್ನ ನೋಡ್ಕೊಳ್ತೀವಿ. ಅವ್ರು ಮಿಸ್ ಆಗಿರೋದಾ ಅಥವಾ ಅವ್ರ ಮನೆಯವರೇ ಆ ಥರ ಬಿಟ್ಟಿರೋದಾ ಸರ್? ಮನೆಯವರು ಬಿಟ್ಟಿರ್ತಾರೆ ಸರ್, ಸ್ವಲ್ಪ ಮಿಸ್ ಆಗಿರೋ ಥರ ಇರ್ತಾರೆ. ಮೋಸ್ಟ್ ಆಫ್ ದ ಕೇಸ್ ಅಂದರೆ ಮನೆಯಲ್ಲೇ ಬಿಟ್ಟಿರ್ತಾರೆ, ಯಾಕೆಂದರೆ ಅವರು ಫಿಸಿಕಲಿ ಚಾಲೆಂಜ್ ಇರ್ತಾರೆ, ಮೆಂಟಲಿ ಚಾಲೆಂಜ್ ಇರ್ತಾರೆ, ಅವ್ರಿಗೆ ಮುಂದಕ್ಕೆ ನೋಡ್ಕೊಳ್ಳೋಕೆ ಕಷ್ಟ ಇರುತ್ತೆ. ಸೊ ಹಂಗಾಗಿ ಅವ್ರು ಏನು ಮಾಡ್ತಾರೆ, ಅವ್ರನ್ನ ಕಸದ ಬುಟ್ಟೆಲ್ಲೋ ಅಥವಾ ಎಲ್ಲೋ ರೋಡ್ ಕಲ್ಲಲ್ಲಿ ಬಿಟ್ಟು ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆ ಬಿಟ್ಟು ಹೋಗಿರ್ತಾರೆ. ಸೊ ಅಂಥ ಟೈಮಲ್ಲಿ ನಾವು ಅವ್ರನ್ನ ತೊಗೊಂಡು ಬಂದು ನಾವು ಅವ್ರಿಗೆ ಬೇಕಾಗಿರೋ ಔಷಧಿ, ಊಟ, ವಸತಿ ಎಲ್ಲ ಕೊಟ್ಟು ಅವ್ರನ್ನ ನಾವು ನೋಡ್ಕೊಳ್ತೀವಿ. ಎಷ್ಟು ಸ್ಟಾಫ್ ಇದೆ ಸರ್ ನೋಡ್ಕೊಳ್ಳೋಕ್ಕೆ? ಇಲ್ಲಿ ನಮಗೆ ಟೋಟಲ್ ನಮಗೆ 150 ಸ್ಟಾಫ್ಸ್ ಮೇಲೆ ಇದ್ದಾರೆ 3 ಹೋಮ್ಸಲ್ಲಿ. ಸರ್ ಇಲ್ಲಿ ಮ್ಯಾಕ್ಸಿಮಮ್ ಮೆಂಟಲಿ ಡಿಸ್ಟರ್ಬ್ ಜನ ಇರ್ತಾರಾ ಬೇರೆ? ಸರ್ ಎಲ್ಲ ಥರ ಡಿಸೀಸ್ ಪೀಪಲ್ ಇರ್ತಾರೆ ನಮಗೆ. ಮೆಂಟಲಿ ಅದು ಫಿಸಿಕಲಿ ಚಾಲೆಂಜ್ ಇದ್ದಾರೆ, ಮೆಂಟಲಿ ಚಾಲೆಂಜ್ ಇದ್ದಾರೆ. ವಿ ಹ್ಯಾವ್ HIV ಪೇಷಂಟ್ಸ್, ವಿ ಹ್ಯಾವ್ TB ಪೇಷಂಟ್ಸ್, ಎಲ್ಲ ಥರ ಕಾಯಿಲೆ ಇರೋ ಪೇಷಂಟ್ಸ್ ನಮ್ಮ ಹತ್ರ ಇದ್ದಾರೆ. ಜಾತಿ ಧರ್ಮ ಆ ಥರ ಏನಿಲ್ಲ ಸರ್ ನಮ್ಮಲ್ಲಿ, ಎನಿಬಡಿ ಕ್ಯಾನ್ ಜಾಯಿನ್. ಕಾಯಿಲೆ ಇರ್ತದೆ, ಒಳ್ಳೆ ಆಗ್ಬಿಟ್ಟು ಅವರು ತಿರುಗಿ ವಾಪಸ್ ಮನೆಗೆ ಹೋಗಿದ್ದಾರೆ ಸರ್? ತುಂಬ, ಅದೇ 50,000 55,000 ಮೆಂಬರ್ಸ್ಗೆ ಆ ಥರ ನಾವು ಮಾಡಿದ್ದೀವಿ ಇದುವರೆಗೂ. ಇಲ್ಲಿ ಒಂದ್ಸತಿ ಬಂದರೆ ಎಷ್ಟು ವರ್ಷ ನೀವು ಇಟ್ಕೋತೀರಾ ಸರ್? ಸರ್ ಅದು ಡಿಪೆಂಡ್ಸ್ ಸರ್. ಇವಾಗ ಫ್ಯಾಮಿಲಿ ಕೇಸಸ್ ಅಂದರೆ ಅವ್ರು ವಾಸಿ ಹೋಗೋ ತನಕ ಇರ್ತಾರೆ, ಆಮೇಲೆ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾರೆ. ಅದು ಡೆಸ್ಟಿಟ್ಯೂಟ್ ಅಂದರೆ ಅವ್ರು ಲೈಫ್ ಲಾಂಗ್ ಇಲ್ಲೇ ಇರ್ತಾರೆ. ಆ ಥರ ಇದಾವೆ ಸರ್ ಲೈಫ್ ಲೈನ್? ತುಂಬ ಜನ ಇದ್ದಾರೆ ಇಲ್ಲಿ, ಸುಮಾರು 60% ಮೇಲೆ ಇದ್ದಾರೆ.
ನನ್ನ ಹೆಸರು ಭವ್ಯ. ನಾನು ಒಂದು 8 ಇಯರ್ಸಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಿಸಿಕಲಿ ಚಾಲೆಂಜೆಡ್ ಪೇಷಂಟ್ಸ್ ಮತ್ತು ಮೆಂಟಲಿ ಚಾಲೆಂಜೆಡ್ ಪೇಷಂಟ್ಸು ನಮಗೆ ಸಿಗ್ತಾರೆ. ನಮ್ಮ ರೋಡ್ ಸೈಡಿಂದ ಪಿಕಪ್ ಮಾಡ್ಕೊಂಡು ಬಂದು ಇಲ್ಲಿ ನಾವು ನೋಡ್ಕೊಳ್ತಾ ಇದ್ದೀವಿ. ನಮ್ಮದೇ ರೆಸ್ಕ್ಯೂ ಇದೆ, ರೆಸ್ಕ್ಯೂ ನಂಬರ್ ಇದೆ. ಅದರಿಂದ ಅದಕ್ಕೆ ಕಾಲ್ ಮಾಡಿದ್ರೆ ನಾವೇ ಹೋಗಿ ಪಿಕಪ್ ಮಾಡ್ಕೊಂಡು ಬರ್ತೀವಿ. ಬಂದು ಇಲ್ಲಿ ನಾವು ಫ್ರೀ ಟ್ರೀಟ್ಮೆಂಟು, ಮೆಡಿಸನ್ಸು, ಆಮೇಲೆ ಫುಡ್ಡು ಎಲ್ಲ ಇಲ್ಲಿ ಕೊಡ್ತೀವಿ ಅವ್ರಿಗೆ ಫ್ರೀಯಾಗಿ. 24/7 ನಾವು ಅವ್ರನ್ನ ನೋಡ್ಕೊಳ್ತೀವಿ. ಡಾಕ್ಟರ್ಸ್ ಡೈಲಿ ವಿಸಿಟ್ ಮಾಡ್ತಾರೆ. ಆಮೇಲೆ ನಮಗೆ ಹೆಚ್ಚಿನ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ದರೆ ನಾವು ಬೇರೆ ಹಾಸ್ಪಿಟಲ್ಸ್ಗಳಿಗೆ ರೆಫರ್ ಮಾಡ್ತೀವಿ. ಗೌರ್ಮೆಂಟ್ ಸೆಂಟರ್ಸ್ಗೆ ಅಲ್ಲಿ ಫ್ರೀ ಆಫ್ ಕಾಸ್ಟ್ ನಮಗೆ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಅಲ್ಲಿ ರೆಫರ್ ಮಾಡ್ತೀವಿ. ಮೋಸ್ಟ್ ಪೇಷಂಟ್ಸ್ ಸೈಕಲಾಜಿಕಲಿ ಮೆಂಟಲಿ ಚಾಲೆಂಜೆಡ್ ಪೇಷಂಟ್ಸ್ ಇದ್ದಾರೆ. ಎಷ್ಟು ಕಷ್ಟ ಆಗುತ್ತೆ ಮೇಡಮ್ ನೋಡ್ಕೊಳ್ಳೋದು? ಅದೇ ಒಬ್ಬೊಬ್ಬರು ಸೈಕಾಲಜಿಕಲಿ ಪೇಷಂಟ್ಸ್ ಇರೋರು, ಆಮೇಲೆ ಮೆಂಟಲಿ ಚಾಲೆಂಜೆಡ್ ಪೇಷಂಟ್ಸ್ ನಾರ್ಮಲ್ ಪೇಷಂಟ್ ಜೊತೆ ಇದ್ದಾಗ ನಮಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅವ್ರನ್ನ ಮ್ಯಾನೇಜ್ ಮಾಡಲಿಕ್ಕೆ. ಏನೇನು ಕಾಯಿಲೆ ಇದೆ ಮೇಡಮ್ ಇವಾಗೆಲ್ಲ? ಡಯಾಬಿಟಿಕ್, ಹೈಪರ್ಟೆನ್ಸಿವ್, ಫಿಸಿಕಲಿ ಚಾಲೆಂಜೆಡ್, ವೀಲ್ ಚೇರಲ್ಲಿ ಇರ್ತಾರೆ, ಬೆಡ್ ರೀಡನ್ ಪೇಷಂಟ್ಸು ಎಲ್ಲ ಇರ್ತಾರೆ. ಸಮ್ಟೈಮ್ಸ್ ನಮಗೆ ರೋಡ್ ಸೈಡಿಂದ ಬಂದಾಗ ಉಂಡಿರುತ್ತೆ, ಮೆಗಾಡ್ಸ್ ಇರುತ್ತೆ, ಅದನ್ನೆಲ್ಲ ತೆಗೆದು ಡ್ರೆಸ್ಸಿಂಗ್ ಮಾಡಿ, ಆಮೇಲೆ ಏನಾದರೂ ಫ್ರ್ಯಾಕ್ಚರ್ ಕೇಸಸ್ಸು ಎಲ್ಲ ಬಂದರೆ ನಮಗೆ ಇಲ್ಲಿ ಫೆಸಿಲಿಟೀಸ್ ಇಲ್ಲ. ಎಲ್ಲ ಅಂದರೆ ಬ್ಲಡ್ ಇನ್ವೆಸ್ಟಿಗೇಷನ್ಸು ಎಲ್ಲ ಬೇಕಂದರೆ ನಾವು ಔಟ್ಸೈಡೇ ಮಾಡಬೇಕಾಗ್ತದೆ. ಸರ್, ನಾನು ಸಂತೋಷ್ ಅಂತ. ನಾನು ಏರ್ ಹ್ಯುಮ್ಯಾನಿಟೇರಿಯನ್ ಹೋಮ್ಸಲ್ಲಿ ಲಾಸ್ಟ್ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮದು 3 ಹೋಮ್ ಇದೆ. ಒಂದು ಚಿಕ್ಕಗುಬ್ಬಿ, ಒಂದು ಚಂದಾಪುರ, ಒಂದು ಬನ್ನೇರುಘಟ್ಟ. ಅದರಲ್ಲಿ ನಾನು ಚಂದಾಪುರ ಬ್ರಾಂಚ್ ಮ್ಯಾನೇಜರ್ ಆಗಿದ್ದೀನಿ. ನಾವು ತುಂಬ ಈ ಅನಾಥರು, ಯಾರು ಅವರು ಮನೆ ಇಲ್ಲ, ಬಡವರು ಅಂಥವ್ರನ್ನೆಲ್ಲ ರೋಡ್ ಸೈಡಿಂದ ಪಿಕ್ ಮಾಡ್ತೀವಿ. ಅವರು ನಮ್ಮ ಟೀಮ್ ಇದ್ದಾರೆ. ಅವರು ಸರ್ಟೈನ್ ಲೊಕೇಶನಿಗೆ, ಬೆಂಗಳೂರು ಸರ್ಟೈನ್ ಲೊಕೇಶನಿಗೆ ಹೋಗಿ ಅವರನ್ನು ಪಿಕ್ ಮಾಡಿಕೊಂಡು ಅವರನ್ನು ಬನ್ನೇರುಘಟ್ಟದಲ್ಲಿ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿ ಆದಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅವರು ಏನಾದ್ರು ಹೈಯರ್ ಟ್ರೀಟ್ಮೆಂಟ್ ಬೇಕಂತ ಹೇಳಿದರೆ ನಾವು ಯಾವುದಾದ್ರು ಬೇರೆ ಗೌರ್ಮೆಂಟ್ ಹಾಸ್ಪಿಟ್ಲು, ವಿಕ್ಟೋರಿಯಾ, ಬೌರಿಂಗ್, ಅಲ್ಲಾಂದರೆ ಆಕ್ಸ್ಫರ್ಡು, PS ಹಾಸ್ಪಿಟ್ಲ್, ಈ ಹಾಸ್ಪಿಟ್ಲ್ ಮುಖಾಂತರ ಹೆಲ್ಪ್ ತಗೊಂಡು ಅವರಿಗೆ ಸರ್ಜರಿ ಏನಾದ್ರು ರಿಕ್ವೈರ್ಡ್ ಇದ್ದರೆ ಅದನ್ನು ಪ್ರೊವೈಡ್ ಮಾಡ್ತೀವಿ. ಇದಾದಮೇಲೆ ಅವರು ಪುನಃ ನಮ್ಮಲ್ಲಿ ಬರ್ತಾರೆ. ಇನ್ ಕೇಸ್ ಅವರು ಏನಾದ್ರು ಫ್ಯಾಮಿಲಿ ಎಲ್ಲ ಇದ್ದರೆ ನಾವು ಅವರನ್ನು ರೀಯುನೈಟೆಡ್ ವಿತ್ ಫ್ಯಾಮಿಲಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಾಂದರೆ ಅವರು ಲೈಫ್ ಟೈಮ್ ನಮ್ಮ ಜೊತೆನೇ ಇರ್ತಾರೆ. दिन हुआ। नाम क्या आपका? मेरा नाम की रेहाना खूबसूरत। और कहाँ वाले हैं? हाँ, मैं गाँव से यहाँ आए से। पहले टीचर नौकरी करती थी, अभी यहाँ आए। कौन लग छोड़े तुम्हें? कौन? ये हमारे भाई थे, उन्हें लेकर छोड़े। बच्चे फैमिली कौन है तुम्हारे? यहाँ हमारे फैमिली की कोई नहीं, सब ये जमा हो ये देखो ऐसा। नाम है आपका? कहाँ से आप आए? अयाज है मेरा नाम। हाँ, शिवाजी नगर से। कैसे मालूम हुआ यहाँ पर आपको? कौन यहाँ पर लेकर आया? हाँ, मेरा कोई दोस्त लाके छोड़ा। कैसा है इंतजाम वगैरह? अच्छा है। क्या करते हैं आपके बच्चे वगैरह? नहीं, अभी शादी में। ये ऑटो चलाता था, माँ बाप नहीं है, माँ बाप गुजर गए।
माँ बाप गुजर जाने के बाद आप इधर कैसा है खाना हाँ सब सब अच्छा सब ठीक है। नमाज वगैरह पढ़ते हैं? नहीं अभी हाथ पैर सीधा नहीं, रेडी होने के बाद फिर से इंशाल्लाह। ನಮ್ಮ ಹೆಸರು ಜಯಕೃಷ್ಣ ಅಂತ. ಜಯಕೃಷ್ಣ ಮನೆ ಬಂದು ಬನಶಂಕರಿ. ಆಮೇಲೆ ಅಮ್ಮ ಇದ್ದಾರೆ, ಅಪ್ಪ ಇಲ್ಲ, ಒಬ್ಬರೇ ಮಗ. ನಾ ಬಂದು ಇಲ್ಲಿ ಬಂದು 20 ವರ್ಷ ಆಯ್ತು ಬಂದು. ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ, ಸಿಸ್ಟರು ಮತ್ತು ಮೇಡಮು ಎಲ್ಲ. ಮನೆ ಕಡೆ ಪ್ರಾಬ್ಲಮ್ ಇದೆ, ಅದರಿಂದ ಇಲ್ಲಿದ್ದೀನಿ. ಮಕ್ಕಳು ಇಲ್ಲ ನಮ್ಮಲ್ಲಿ ಮದುವೆ ಆಗಿಲ್ಲ. ಹೇಳಿ ಸರ್, ಏನಾಗಿದ್ರು ತಾವು ಮತ್ತು ಏನಿಲ್ಲ? ನಾವು ಮೊದಲು ಸೋಷಲ್ ವರ್ಕ್ ಆಗಿದ್ದೆ, ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಹೊಡ್ಕೊಂಡು ಸ್ಟೇಟ್ ಅವಾರ್ಡ್ ಆಗಿದ್ದೆ. ಆಮೇಲೆ ಕಾಲು ಬಿದ್ದು ಇಲ್ಲಿ ಬಂದೆ, ಕಾಲು ಬಿದ್ದುಬಿಟ್ಟು ಇಲ್ಲಿ ಬಂದೆ ಸರ್. ಇದ್ದೆ ನಮ್ಮ ಮಿಸಸ್ ಡಿಪಾರ್ಟ್ಮೆಂಟ್ ಇದ್ಲು, ಹೆಲ್ತ್ ಡಿಪಾರ್ಟ್ಮೆಂಟ್ ಕುಣಗಲಲ್ಲಿ, ಅವ್ರ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಎಷ್ಟು ಜನ ಮಕ್ಕಳು ತಮಗೆ? ಮಕ್ಕಳು 3 ಜನ ಇದ್ದಾರೆ. ಅವರೆಲ್ಲ ಬರಲ್ಲ, ಲೇಡೀಸ್ ಹುಬ್ಬಳ್ಳಿಯಲ್ಲಿದ್ದಾರೆ, ಅವರು ಹುಬ್ಬಳ್ಳಿಯಲ್ಲಿದ್ದಾರೆ. ಎಲ್ಲಿಂದ ಬಂದಿದ್ರಾ? ಏನು ಅನಿಸ್ತಾ ಇದೆ ತಮ್ಗೆ ಇಲ್ಲಿ? ಏನ್ ತರ ಸೇವೆ ಮಾಡ್ತಾ ಇದಾರೆ? ನಮಸ್ತೆ ಸರ್, ನಾ ಬಂದು 14 ಇಯರ್ಸ್ ಆಯಿತು. ನಮ್ಮನ್ನು ಎಕ್ಸ್ಪೈರ್ ಆಗಿಬಿಟ್ಟು ಲೇಟಾಗಿ ನಾನು ಬೆಡ್ ರೆಡ್ ಆಗಿಬಿಟ್ಟೆ. ಯಾರು ಮನೆಯಲ್ಲಿ ಮನೆಯಲ್ಲಿ ನಮ್ಮ ಅಣ್ಣ ಇದ್ರು ಚಿಕ್ಕಣ್ಣ, ಅವ್ರು ಕೂಡ ಲೇಟ್ ಆಯ್ತು. ಯಾರಿಲ್ಲ, ನಮ್ಮ ಒಬ್ಬಳೇ ಇರೋದು. ಹೇಗೆ ಗೊತ್ತಾಯ್ತು ಇಲ್ಲಿ ಸಹಾಯ ಮಾಡ್ತಾರೆ? ನಮ್ಮ ಅಣ್ಣ ಇದು ಟೈಲರಿಂಗ್ ಡಾಕ್ಟರ್ ಬರ್ತಾ ಇದ್ದ, ಅವ್ರು ಹೇಳಿದ್ರು ಹಿಂಗೆ ಇದೆ. ಇದು ಎಳ್ಬತ್ತಿ ಮಾಡ್ತಾ ಇದೀವಿ. ಇದು ನವಗ್ರಹ ಟೆಂಪಲ್ಗೆ ಹಾಕ್ತಾರೆ, ಶಿವ ಟೆಂಪಲ್. ಅದಕ್ಕೆ ಯಾವಾಗ್ಲೂ ಡೈಲಿ ಮಾಡ್ತೀವಿ, ಒಬ್ಬೊಬ್ರು 200 ಹಂಗ್ ಮಾಡ್ತೀವಿ. ಏನ್ ಕೆಲಸ ಮಾಡ್ತಿದ್ರು ತಾವು? ಮತ್ತೆ ಇಲ್ಲಿ ಅಕೌಂಟ್ಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ ನಾನು. ಡಿ ಕಾಸ್ಟಿಂಗ್ ಮಿಷಿನ್ಸ್ ಫ್ಯಾಕ್ಟ್ರಿ HMT ಅಲ್ಲಿ ಕೆಲಸ ಮುಗಿಸ್ಕೊಂಡು ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಮನೆಗೆ ಬಂದ್ಬಿಟ್ಟೆ. ಮತ್ತೆ ಮನೆಯಿಂದ ಇಲ್ಲಿ ಹೆಂಗ್ ಬಂದಿರೋದು? ಇಲ್ಲಿಗೆ ನಾನು ಹುಡುಗ ಕರ್ಕೊಂಡ್ ಬಂದ್ಬಿಟ್ಬಿಟ್ಟ. 4 months ಆಯ್ತು. ಇನ್ನು ಏನು ಎರಡು ವರ್ಷ ಮುಂಚೆ ನೀವು ನೋಡಿದ್ರೆ ನಮ್ಮ ಹತ್ರ ಬರೀ 600-650 ಜನ ಇದ್ರು. ಇವತ್ತು 850 ಜನ ನಾವು ಸಪೋರ್ಟ್ ಮಾಡ್ತಿದ್ವಿ. ಹಾಗೆ ನಮ್ಮದೇ ಆದ ಡೆಸ್ಟಿಟ್ಯೂಟ್ ಪಿಕಪ್ ಟೀಮ್ ಅಂತಲೇ ಇದೆ ನಮ್ಮದೇ, MSW ಟೀಮು. ಸೊ ಇಲ್ಲಿ ನಾವು ಯಾರಾದರೂ ನಮಗೆ ಗೇಟ್ ತನಕ ತಂದು ಬಿಡೋವರೆಗೂ ನಾವು ಕಾಯಲ್ಲ, ನಮ್ಮ ಟೀಮ್ ಹುಡ್ಕೊಂಡು ಹೋಗುತ್ತೆ. ಸೊ ಯಾರಿಗಾರು ಸಹಾಯ ಬೇಕಾ, ರೋಡಲ್ಲಿ ಯಾರು ಇದ್ದಾರೆ, ಅವ್ರಿಗೇನಾದ್ರು ಸಹಾಯ ಬೇಕಾ, ಹೆಂಗಿದ್ದಾರೆ, ಅವ್ರನ್ನ ನಾವು ಪಿಕ್ ಮಾಡ್ಬೋದಾ ಅಂತ ಅಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೂ ಹೋಗ್ತೀವಿ ನಾವು. ಪೊಲೀಸವ್ರು ನಮಗೆ ಕಾಲ್ ಮಾಡಿ ತಂದು ಸಪೋರ್ಟ್ ಮಾಡ್ತಾರೆ. ಹಿಂಗೆ ಇದ್ರು ಡೆಸ್ಟಿಟ್ಯೂಟ್ ಅಂತ ಪೊಲೀಸವ್ರು ಬಂದು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ವಿ ಹ್ಯಾವ್ ಸಪೋರ್ಟ್ ಫ್ರಮ್ ಆಲ್ ದ ಎಂಡ್ಸ್. ನಾವು ಬರೀ ನಮ್ಮ ಗೇಟ್ವರೆಗೂ ಬರೋವರೆಗೂ ನಾವು ಕಾಯಲ್ಲ. ವಿ ಲುಕ್ ಔಟ್ ಫಾರ್ ದೆಮ್. ನಮ್ಮದೇ MSW ಟೀಮ್ ಇದೆ, ನಮ್ಮದೇ ಆ್ಯಂಬುಲೆನ್ಸಸ್ ಇದೆ, ನಾವೇ ಪಿಕ್ ಮಾಡ್ತೀವಿ. ನಮ್ಮಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ಇದೆ. ಸೊ ಫಾರ್ ಆಲ್ ದ್ಯಾಟ್ ವಿ ಬ್ರಿಂಗ್ ದೆಮ್ ಆ್ಯಂಡ್ ವಿ ಟೇಕ್ ಕೇರ್ ಆಫ್ ದೆಮ್. ಟುಡೇ ಇವತ್ತು 850 ಜನ ಇದೆ. ನಮ್ಮದು ಏಮ್ ಇರೋದು 2000 ಜನ. ವಿ ಹ್ಯಾವ್ ಟು ಮೂವ್ ಟುವರ್ಡ್ಸ್ ಸಪೋರ್ಟಿಂಗ್ 2000 ಪೀಪಲ್ ಅನ್ನೋದು ನಮ್ಮ ಏಮ್ ಇರೋದು. ಜನರ ಸಹಾಯ ಏನು ಡೊನೇಷನ್ಸ್ ಯಾವ ಥರ? ಗೌರ್ಮೆಂಟ್ ಸಹಾಯ ಯಾವುದೂ ಇಲ್ಲ ಸರ್ ನಮಗೆ. ಸೊ ನಮಗೆ ಇರೋದು ಒಂದು ಟ್ರಸ್ಟು, ಆತ್ಮಾನಂದ ರವಿ, ಅವ್ರ ಫುಲ್ ಸಪೋರ್ಟ್ ಇದೆ ಸ್ಟಾರ್ಟಿಂಗಿಂದ ನಮಗೆ. ಹಾಗೆ ನಮಗೆ ದಾನಿಗಳು ಬರ್ತಾರೆ, ಹಿಂಗೆ ಗೊತ್ತಾದಾಗ, ಇವಾಗ ನೀವು ಚಾನಲಲ್ಲಿ ಹಾಕಿದಾಗ ಅವ್ರಿಗೆ ಗೊತ್ತಾದಾಗ ಅವ್ರು ಬಂದು ಅವ್ರ ಕೈಲಾದ ಸಹಾಯ, ನಾವು ಇಷ್ಟೇ ಬೇಕು ಇದೇ ಬೇಕು ಅಂತ ಕೇಳಲ್ಲ. ಅವ್ರು ಕೇಳ್ತಾರೆ ನಮ್ಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಅಂತ, ಅದ್ರ ಪ್ರಕಾರ ಹೇಳ್ತೀವಿ. ಅವ್ರು 500 ರೂಪಾಯಿ ಕೊಡ್ಬೋದು, 5000 ರೂಪಾಯಿ ಕೊಡ್ಬೋದು, ಇದು ಅವ್ರಿಗೆ ಬಿಟ್ಟಿದ್ದು. ಹಾಗೆ ಕೆಲವ್ರು ಬರ್ತಾರೆ, ಅವ್ರ ಬರ್ಡೇ ದಿವಸ, ವೆಡ್ಡಿಂಗ್ ಆ್ಯನಿವರ್ಸರೀಸ್ ದಿವಸ ಊಟ ಸ್ಪಾನ್ಸರ್ ಮಾಡ್ತಾರೆ, ಇಲ್ಲ ಬಂದು ಸ್ವೀಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿ ಹೋಗ್ತಾರೆ, ಇಲ್ಲ ಕೇಕ್ ಕಟ್ ಮಾಡಿ ಹೋಗ್ತಾರೆ, ಅವ್ರ ಖುಷಿ. ಒಂದು ಪೇಷಂಟ್ ಬಂದರೆ ಕೇಸ್ ಜನರಲಿ ಯಾರಾದರೂ ಕಳಿಸಿದ್ರೆ ಅದಕ್ಕೆ ಚಾರ್ಜ್ ಕೊಡಬೇಕು? ಇಲ್ಲ ಸರ್,
ಸೊ ನಮಗೆ ಕಾಲರ್ ನಮ್ಮದು ಹೆಲ್ಪ್ಲೈನ್ ನಂಬರ್ ಇದೆ ಅಲ್ಲ, ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿದ್ರೆ ನಾನು ಹೇಳಿದ್ನಲ್ಲ ನಮ್ಮದೇ ಟೀಮ್ ಇದೆ, MSW ಟೀಮ್ ಇದೆ. ನಮ್ಮ ಟೀಮ್ ಅವ್ರು ಹೋಗಿ ಚೆಕ್ ಮಾಡಿ, ಅಕಸ್ಮಾತ್ ಇವನ್ ಅವ್ರ ಫ್ಯಾಮಿಲಿ ಇವಾಗ ಸಂತೋಷ್ ಹೇಳಿದ್ರು, ಒಂದು ಫ್ಯಾಮಿಲಿಲಿ 3 ಜನ ಮಕ್ಕಳು ಫುಲ್ ಮೆಂಟಲಿ ರಿಟಾರ್ಡೆಡ್ ಇದ್ರು, ಅಮ್ಮ ಕೆಲ್ಸಕ್ಕೆ ಹೋದರೆ ಮಾತ್ರ ನೋಡ್ಕೊಳಕ್ಕಾಗೋದು ಅಂಥ ಟೈಮಲ್ಲಿ ನಾವೇ ಹೋಗಿ ಅವ್ರ ಮನೇಲಿ ಹೋಗಿ ಅವ್ರನ್ನ ಕೇಳಿ ಅವ್ರಿಗೆ ನಿಮ್ಮ ಸಹಾಯ ಬೇಕಾ ಅಂತ ಹೇಳಿ ನಾವೇ ಕರ್ಕೊಂಡು ಬರ್ತೀವಿ. ಮೇಡಮ್, ತಮ್ಮ ಈ ಸೇವೆ ನೋಡಿ ಯಾರು ತಮಗೆ ಸಹಾಯ ಮಾಡಬೇಕಾದ್ರೆ ಯಾವ ಥರ ಸಹಾಯ ಮಾಡಬೇಕು? ಏನು ಇಲ್ಲಿ ಬರಬೇಕು, ಏನು ಆನ್ಲೈನ್ ಏನಾರು? ಸರ್ ಹೇಗಾದರೂ ಎಲ್ಲ ಸಿಸ್ಟಮ್ ಇದೆ, ಆನ್ಲೈನ್ ಸಿಸ್ಟಮು ಇದೆ. ಇಲ್ಲಿ ಬಂದು ಅವರು ಇಲ್ಲಿ ನೋಡಿ ಅವ್ರಿಗೆ ಸಮಾಧಾನ ಆಗಿ ಅವ್ರಿಗೆ ದಾನ ಮಾಡಬೇಕು ಅಂತ ಮನ್ಸು ಬರುತ್ತೆ ಅಂದರೆ ಅವ್ರು ಇಲ್ಲಿಗೂ ಬರ್ಬೋದು. ಅಥವಾ ಆನ್ಲೈನ್ ಬೇರೆ ಎಲ್ಲೋ ಕೂತಿದ್ದಾರೆ, ಪಾಪ ಅವ್ರು ಇಲ್ಲಿಗೆ ಬರೋಕ್ಕಾಗಲ್ಲ ಅಂದರೆ ಬೇರೆ ಎಲ್ಲೋ ಕೂತಿದ್ದಾರೆ ಅಂದರೆ ಅವ್ರು ಆನ್ಲೈನ್ ಕೂಡ ಮಾಡ್ಬೋದು. ಸೊ ನಮ್ಮದು ಹೆಲ್ಪ್ಲೈನ್ ನಂಬರ್ ಇದೆ. ಸೊ ಆ ಹೆಲ್ಪ್ಲೈನ್ ನಂಬರಿಗೆ ಅವ್ರು ಕಾಲ್ ಮಾಡಿದ್ರೆ ಅವ್ರಿಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಸೊ ಇದೊಂದೇ ಹೋಮ್ ಇಲ್ಲ ನಮ್ಮದು, ಇನ್ನೂ 3 ಇದೆ. ಸೊ ಇದು 180 ಜನ ಇಲ್ಲಿದ್ದಾರೆ. ಒಂದು ಆನೇಕಲ್ ಚಂದಾಪುರ ಹತ್ರ ಇದೆ, ಅಲ್ಲಿ 380 ಜನ ಇದ್ದಾರೆ. ಇನ್ನೊಂದು ಬನ್ನಘಟ್ಟ ಪೊಲೀಸ್ ಸ್ಟೇಷನ್ ಹಿಂದೆನೇ ಇದೆ ಇನ್ನೊಂದು. ಸೊ ಅಲ್ಲಿ ನಮಗೆ 300 ಜನ ಇದ್ದಾರೆ. ಸೊ ಎಲ್ಲ ಸೇರಿಸಿ 850 ಜನ ಇದ್ದಾರೆ. ಸೊ ಅವ್ರು ಯಾವ ಹೋಮ್ ಬೇಕಾದರೂ ಹೋಗ್ಬೋದು. ಇದೇ ಹೋಮ್ಗೆ ಅವ್ರಿಗೆ ಇವಾಗ ಬನ್ನಘಟ್ಟ ಹತ್ರ ಆಗುತ್ತೆ ಅಂದರೆ ಅಲ್ಲಿಗೆ ಹೋಗ್ಬೋದು, ಚಂದಾಪುರ ಹತ್ರ ಆಗುತ್ತೆ ಅಂದರೆ ಅಲ್ಲಿಗೆ ಹೋಗ್ಬೋದು, ಇಲ್ಲ ಇಲ್ಲಿಗೆ ಬರ್ತೀವಿ ಅಂದರೆ ಇಲ್ಲಿಗೆ ಬರ್ಬೋದು. 3 ಹೋಮ್ಸು ಒಂದೇ ಟ್ರಸ್ಟಿಂದ ಮ್ಯಾನೇಜ್ ಆಗ್ತದೆ. ಯಾರನ್ನ ಮನೆಯವ್ರು ತಂದೆ ತಾಯಿ ತೀರೋಗ್ಬಿಟ್ರೆ ಅವ್ರ ಮನೆಗೆ ಇನ್ಫಾರ್ಮ್ ಮಾಡ್ತೀರಾ? ಅವ್ರು ಯಾರನ್ನ? ಹೌದು ಸರ್, ಇನ್ಫಾರ್ಮ್ ಮಾಡ್ತೀವಿ. ಕೆಲವು ಸತಿ ನಾನು ಹೇಳ್ದಂಗೆ ಅವರು ತುಂಬ ಬೇಜಾರಾಗುತ್ತೆ ಮನಸ್ಸಿಗೆ ಹೇಳೋಕ್ಕೆ, ಅವರು ಡೆಡ್ ಬಾಡಿನೂ ನಾವು ತೊಗೊಂಡು ಹೋಗಲ್ಲ ಅಂತ ಡಿನೈ ಮಾಡಿಬಿಡ್ತಾರೆ. ವಿ ಹ್ಯಾವ್ ಇನ್ಸ್ಟೆನ್ಸಸ್ ಲೈಕ್ ದ್ಯಾಟ್ ವೇರ್ ನಮಗೆ ಏನೂ ಬೇಡ ನೀವೇ ಮಣ್ಣು ಮಾಡಿಬಿಡಿ ಅಂತ ಹೇಳ್ತಾರೆ. ಹಾಂ, ನಮ್ಗೆ ಇನ್ಸ್ಟೆನ್ಸಸ್ ಇದೆ. ಸೊ ನಾವು ಟ್ರೈ ಮಾಡ್ತೀವಿ ಆದಷ್ಟು ಕನ್ವಿನ್ಸ್ ಮಾಡೋಕ್ಕೆ, ಯಾಕಂದರೆ ದರ್ ಲಾಸ್ಟ್ ರೈಟ್ಸ್ ಅಲ್ಲ, ಕೊನೆ ಸತಿ ಅವ್ರು ಬಂದು ನೋಡಬೇಕು. ನಾವು ಕನ್ವಿನ್ಸ್ ಮಾಡ್ತೀವಿ, ಟ್ರೈ ಮಾಡ್ತೀವಿ ಅವ್ರಿಗೆ ಹೇಳೋಕ್ಕೆ. ಒಪ್ಪಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ನಾವೇ ಕರ್ಕೊಂಡು ಹೋಗಿ ಅವ್ರದ್ದು ಏನು ಲಾಸ್ಟ್ ರೈಟ್ಸ್ ಇದೆ ನಾವೇ ಮುಗಿಸಿ, ನಾವೇ ಕ್ರಿಮೇಷನ್ ಮುಗಿಸಿ ನಾವೇ ಬರ್ತೀವಿ. ಬಟ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀವಿ, ಯಾಕಂದರೆ ನಾಳೆ ದಿವಸ ಯಾಕಂದರೆ ನಾವು ಪಿಕಪ್ ಮಾಡ್ಕೊಂಡಾಗಲೂ ಪೊಲೀಸ್ದು ಲೆಟ್ರ್ ತೊಗೊಂಡಿರ್ತೀವಿ. ಸೊ ಡೆತ್ ಆದಾಗಲೂ ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀವಿ ಹಿಂಗೆ ಡೆತ್ ಆಗಿದೆ ಅಂತ. ಸೊ ಹಾಗೆ ನಮ್ಮಲ್ಲಿ ಅದೊಂದೇ ರೀತಿ ಅಲ್ಲ, ಇನ್ನೊಂದು ರೀತಿ ಅಂದರೆ ಹಿಂಗೆ ಲಾಟ್ ಆಫ್ ಮಿಸ್ಸಿಂಗ್ ಕೇಸಸ್ ಇವಾಗ ಪೊಲೀಸ್ ಅವರು ಮಿಸ್ಸಿಂಗ್ ಕೇಸಸ್ ಇದ್ದ ತಕ್ಷಣ ನಮಗೆ ಫೋಟೋಸ್ ಕಳಿಸ್ತಾರೆ ಇದು ಮಿಸ್ಸಿಂಗ್ ಇದೆ ಅಂತ. ನಾವು ಆ ರೀತಿ ಎಷ್ಟೊಂದು ಜನ ಪಿಕ್ ಮಾಡಿ ಅವ್ರು ವಾಪಸ್ ಮನೆಗೆ ಕೂಡ ತಲುಪಿಸಿದ್ದೀವಿ. ಮನೆಯವ್ರು ತುಂಬ ಖುಷಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ವಿ ಆಲ್ಸೋ ಹ್ಯಾವ್ ದ ಅದರ್ ಸಿಚುವೇಶನ್ ವೇರ್ ಮನೆಯವ್ರು ಅಕ್ಸೆಪ್ಟ್ ಮಾಡಿಲ್ಲ, ನಮಗೆ ಬೇಡ ಇವರು, ನಮಗೆ ಭಾರ ಆಗಿದ್ದಾರೆ, ನೀವೇ ಕರ್ಕೊಂಡು ಹೋಗಿ ಇಲ್ಲ ರೋಡಲ್ಲಿ ಬಿಟ್ಬಿಡಿ ಅಂತಲೂ ಹೇಳಿದ್ದಾರೆ. ಎಲ್ಲ ಸರ್, ನಮ್ದು ಏನು ಡಿಸ್ಕ್ರಿಮಿನೇಷನ್ ಇಲ್ಲ ಸರ್. ನಾನು ಹೇಳಿದ್ನಲ್ಲ, ಕಾಯಿಲೆ ಡಿಸ್ಕ್ರಿಮಿನೇಷನ್ ಇಲ್ಲ, ಏಜ್ ಗ್ರೂಪ್ ಇಲ್ಲ, ನೀವು ಯಾವ ರಿಲಿಜನ್ ನಾವು ಕೇಳಲ್ಲ. ನಿಮಗೆ ಏನು ಸಹಾಯ ಬೇಕು ನಾವೆಲ್ಲಿದ್ದೀವಿ ಅಂತ ಕರ್ಕೊಂಡು ಬರ್ತೀವಿ. ಸೊ ಕೆಲವು ಸತಿ ಹೆಂಗಾಗಿದೆ ಅಂದರೆ ಅವರು ರೋಡಲ್ಲಿ ಇರ್ತಾರೆ, ಗಾಯಗಳಾಗಿರುತ್ತೆ, ಅವ್ರು ನೋಡ್ಕೊಂಡಿರಲ್ಲ, ಕಾಲು ಕೊಳ್ತೋಗಿರತ್ತೆ, ಕೈ ಕೊಳ್ತೋಗಿರತ್ತೆ, ಅಂಥದ್ರಲ್ಲಿ ನಾವು ಎತ್ಕೊಂಡು ಬರ್ತೀವಿ. ಸೊ ಅವಾಗ ಕೆಲವು ಸತಿ ಅವ್ರಿಗೆ ಆ್ಯಂಪ್ಯುಟೇಷನ್ ಮಾಡಬೇಕಂದಾಗಲೂ ಒಪ್ಪಲ್ಲ ಅವ್ರು ಬೇಜಾರಾಗುತ್ತಲ್ಲ, ಅವ್ರದ್ದು ಒಂದು ಅಂಗ ಹೋಗ್ತಿದೆ ಅನ್ನೋದು ಅವ್ರಿಗೆ ಬೇಜಾರಿರುತ್ತೆ. ಅವಾಗ ನಮ್ಮ ಟೀಮು, ನರ್ಸಿಂಗ್ ಟೀಮು, ಮೆಡಿಕಲ್ ಟೀಮ್ ಪ್ಲೇಸ್ ಅ ಮೇಜರ್ ರೋಲ್. ಅವ್ರ ಮ್ಯಾನೇಜರ್ಸ್ ಎಲ್ಲ ದೇ ಪ್ಲೇ ಅ ಮೇಜರ್ ರೋಲ್ ಆ್ಯಂಡ್ ದೇ ಇನ್ಫಾರ್ಮ್, ಅವ್ರಿಗೆ ಕೌನ್ಸಿಲ್ ಮಾಡ್ತಾರೆ, ಇದು ನೀವು ಮಾಡ್ಕೊಳ್ಳಿ, ನಾವು ಆರ್ಟಿಫಿಷಿಯಲ್ ಮಾಡಿಸ್ಕೊಡ್ತೀವಿ, ಆರ್ಟಿಫಿಷಿಯಲ್ ಲಿಂಬ್ ಹಾಕ್ಸ್ಕೊಡ್ತೀವಿ ಅಂತ. ಹಾಗೆ ಎಷ್ಟೊಂದು ಜನ ನಮ್ಮಲ್ಲಿ ಉಳ್ಕೊಂಡು ಅವರೇ ಪಾಪ ವಾಪಸ್ ನಮಗೆ ಸಹಾಯ ಮಾಡ್ತಾರೆ. ಇವಾಗ ನೀವು ನೋಡಿದ್ರಲ್ಲ, ಎಷ್ಟೊಂದು ಜನ ಮಕ್ಕಳಿಗೆ ನೀವು ಊಟ, ಅಷ್ಟು 10 ಮಕ್ಳಿಗೂ ಊಟ ಮಾಡಿಸೋದು ಈಸಿ ಅಲ್ಲ. ಅಷ್ಟು ಮಕ್ಳಿಗೂ ಸ್ನಾನ ಮಾಡಿಸಿ ಎಲ್ಲ ಮಾಡಿ, ಎಲ್ಲ ಒಳಗಡೆ ಇವಾಗ ಚೆನ್ನಾಗಾಗಿರೋರು ನಮಗೆ ವಾಪಸ್ ಅಲ್ಲೇ ನಿಂತು ಸಹಾಯ ಮಾಡ್ತಾರೆ. ಅವ್ರ ಮನೇಲಿ ಎಕ್ಸೆಪ್ಟ್ ಮಾಡಿಲ್ಲ ಅಂದರೆ ಅವ್ರಿಗೆ ಇದೇ ಮನೆ ಅಂದ್ಕೊಂಡು ನಮ್ಮ ಜೊತೆ ನಿಂತ್ಕೊಂಡು ನಮಗೆ ಸಹಾಯ ಮಾಡ್ತಾರೆ. ಸೇಮ್ ಕ್ವಶನ್, ನಾನು ಎಷ್ಟು ಸಂತೋಷ ಸಿಗುತ್ತೆ ಇವ್ರಿಗೆ ಸರ್ವಿಸ್ ಇದು ಕೊಡ್ತೀನಿ ಸರ್. ಇಲ್ಲಿ ಕೊಡೋ ಸರ್ವಿಸ್ ನಾನು ಅದೇ ಹೇಳ್ತೀನಿ, ನಾನು ಈ ಆರ್ಗನೈಸೇಷನಲ್ಲಿ ಲಾಸ್ಟ್ 6 years ಅಂತ ಇದ್ದೀನಿ. ಸೊ ನಾನು ಟೋಟಲ್ 20 years ಸರ್ವಿಸ್ ಇದೆ, ಕಾರ್ಪೊರೇಟಲ್ಲೂ ಕೆಲಸ ಮಾಡಿದ್ದೀನಿ. ಬಟ್ ಆ 15 ವರ್ಷ 14 ವರ್ಷ ನಾನು ಕಾರ್ಪೊರೇಟಲ್ಲಿ ಕೆಲಸ ಮಾಡಿದ್ದಕ್ಕೂ ಇಲ್ಲಿ 6 ವರ್ಷ ನಾನು ಕೆಲಸ ಮಾಡಿರೋದಕ್ಕೆ ನನಗೆ ಸಿಕ್ಕಿರೋ ನೆಮ್ಮದಿ, ಸಂತೋಷ, ಯಾರಿಗೋ ಒಬ್ರಿಗೆ ಒಂದು ತನ್ನ ತಿನ್ನಿಸ್ತಾ ಇದ್ದೀವಿ ಅಂತನೋ ಅಥವಾ ಅವ್ರಿಗೆ ಒಂದು ಲೈಫ್ ಕೊಡ್ತಿದ್ದೀವಿ ಅನ್ನೋ ನೆಮ್ಮದಿ ಸಿಗತ್ತಲ್ಲ ನಮಗೆ, ಅದು ಒಂದು 6 hour ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ತಮ್ಮ ಹೆಸರು, ಜವಾಬ್ದಾರಿ? ಓಕೆ, ನನ್ನ ಹೆಸರು ದಿವ್ಯಾ ಅಂತ. ಐ ಆಮ್ ಒನ್ ಆಫ್ ದ ಸೀನಿಯರ್ ಡೈರೆಕ್ಟರ್ಸ್ ವಿತ್ ದ ಏರ್ ಹ್ಯುಮ್ಯಾನಿಟೇರಿಯನ್ ಹೋಮ್ಸ್. Thank you.